ರೌಡಿಗಳನ್ನ ಅರೆಸ್ಟ್ ಮಾಡ್ಬೇಕು, ಮನೆ ಓನರ್ನಲ್ಲ. ಮನೆ ಕೆಲಸ ಕೊಡ್ತೀವಿ. ಬರ್ಬೇಕಿತ್ತು ನಮ್ಮ ಹತ್ರ ಬಂದ್ರೆ ನೀವು ಓನರ್ ಹತ್ರ ಹೋಗ್ಬೇಕಿದ್ರೆ ನಾನು ಯಾಕೆ ನೀವು ಕರಿಬೇಕು. ನೀವು ನನ್ನ ಹತ್ರ ಬಂದ್ಮೇಲೆ ನನ್ನೊಂದೇ ಪ್ರಶ್ನೆ ಮಾಡ್ಬೇಕು ನೀವು. ಮಾಡ್ತಾ ಇರೋದು ನಾನೀಗ ನಾನು ನಿಮ್ಮ ಐಜಿ ಸಾಹೇಬ್ರು ನನಗೆ ಬೇಕಿಲ್ಲ. ಐಜಿ ಸಾಹೇಬ್ರೇ ಬೇಕು, ಕಳ್ಸ್ರಿ. ಆಗುತ್ತಾ? ಆಗಲ್ಲ ಅಲ್ವಾ? ಹಂಗೆ ನಾನು ಕಳ್ಸಕ್ಕಾಗಲ್ಲ. ಸ್ನೇಹಿತರೆ ನಮಸ್ತೆ, ನಾನು ಪುಟ್ಟೇಗೌಡ ಅಡ್ವೊಕೇಟ್ ಅಂಡ್ ಸೋಷಿಯಲ್ ಆಕ್ಟಿವಿಟಿಸ್ಟ್. ನಾವು ಕಾನೂನು ಅಸ್ತ್ರ ಅಂತ ಒಂದು ಮೂವಿ ಮಾಡ್ತಾ ಇದೀವಿ. ಅದು ಲೀಗಲ್ ವೆಪನ್ ಅಂತ ಒಂದು ಕಾನೂನಿನ ಬಗ್ಗೆ ಅರಿವನ್ನು ನೀಡೋದಕ್ಕೆ ಒಂದು ಮೂವಿಯನ್ನು ಮಾಡ್ತಾ ಇದೀವಿ. ಅದು ನಮ್ಮ ಹೆಸರುಘಟ್ಟ ವ್ಯಾಪ್ತಿನಲ್ಲಿ ಒಂದು ಟಿಕ್ಕಿ ವಿಲೇಜ್ ಅಂತ ಒಂದು ರೆಸಾರ್ಟ್ ಇದೆ, ರೆಸಾರ್ಟ್ ಒಳಗಡೆ ಮಾಡ್ತಾ ಇದೀವಿ. ನಾವು ಶೂಟಿಂಗನ್ನು ಮಾಡ್ತಾ ಇದ್ದೋ ನಮ್ದೇನಾಗುತ್ತೆ ಅಂತ ಎಂಟೈರ್ ಪರ್ಮಿಷನ್ ನಾವು ತೊಗೊಂಡಿರ್ತೀವಿ, ನಾವು ಮಾಡ್ತಾ ಇದೀವಿ. ಆಯಿತು, 11 ಗಂಟೆ ಮೇಲಾಗಿದೆ, ಪೊಲೀಸರು ಬಂದಿದ್ದಾರೆ, ಏನು ಮಾಡಿದ್ರು ಕೇಳ್ತಾ ಇಲ್ಲ, ನಿಲ್ಸಿದ್ದಾರೆ. ಆಯಿತು, ಓಕೆ, ನಿಲ್ಸ್ಬಿಟ್ರು. ನಾನು ಕೇಳ್ತಾ ಇರೋದೇನು ಗೊತ್ತಾ, ನಾನು ಕಾನೂನುಬದ್ಧವಾಗಿ ಆಯ್ತಪ್ಪ ನಾವು ಮಾಡ್ತಾ ಇದೀವಿ, ನಿಲ್ಸಿದ್ದೀರಾ, ನಿಲ್ಸಿದ್ಮೇಲೆ ನನಗೆ ನೋಟಿಸ್ ಕೊಡ್ಬೇಕಲ್ಲ. ಕಾನೂನಲ್ಲಿ ಪ್ರಾವಿಷನ್ಸ್ ಇದೆ ಅಲ್ವಾ. ನಮ್ಮ ರಘು ಅವ್ರಿಗೆ ಇಡೀ ಈ ವಿಡಿಯೋನೇ ಸಾಕ್ಷಿ. ಇವತ್ತು ಬೆಳಿಗ್ಗೆ ಅಪ್ಲೋಡ್ ಆಗುತ್ತಲ್ವಾ, ಅವರು ಕೇಡರ್ ಬಂದು ಇನ್ಸ್ಪೆಕ್ಟರ್, ನಾನು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅಡ್ವೊಕೇಟ್ ಇದ್ದೀನಿ, ತಲೆಯಲ್ಲಿ ಒಂದ್ ಸ್ವಲ್ಪ ಮಾಹಿತಿಗಳು ತಿಳ್ಕೊಂಡಿದ್ದೀನಿ. ಇಲ್ಲಿ ಎದುರುಗಡೆನೆ ಲೈವ್ ಅಲ್ಲಿ ಇದ್ದಾರೆ. ನನಗೆ ನೋಡಿ ಇವಾಗ ಶೂಟಿಂಗ್ ಅಂತೂ ನಿಲ್ಲಿಸ್ಬಿಟ್ಟಿದ್ದಾರೆ. ಶೂಟಿಂಗ್ ನಿಲ್ಲಿಸ್ಬಿಟ್ರು, ನಮ್ದು ₹1,00,000 ಹೋಯ್ತು. ಓಕೆ, ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ಸಂಪಾದನೆಯನ್ನು ನಾನು ಮಾಡ್ಕೋತೀನಿ. ಬಟ್ ನಾನು ಹೇಳ್ತಾ ಇರೋದು, ಒಬ್ಬ ಅಡ್ವೊಕೇಟ್ ನೀವು ನಾನ್ ಮಾಡ್ತಾ ಇದ್ದೀನಿ, ನೀವು ಬಂದು ನಿಲ್ಸಿದ್ಮೇಲೆ ನನಗೆ ನೋಟಿಸ್ ಕೊಡ್ಬೇಕಲ್ವಾ. ಕಾನೂನು ಪ್ರಾವಿಷನ್ಸ್ ಅಲ್ವಾ. ನಿಲ್ಸೋ ರೈಟ್ ಯಾವುದೇ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕಾನೂನಿನ ಮಾಹಿತಿಗಳನ್ನ ಕೊಟ್ಟಾಗ ಪೊಲೀಸರು ಏನಾದ್ರು ನಿಮ್ಮ ಮೇಲೆ ದೌರ್ಜನ್ಯಗಳನ್ನ ಮಾಡಿದಾಗ ನಾನು ಪ್ರಶ್ನೆ ಮಾಡಿ ಅಂತ ನಾನೇನು ಮಾಡ್ತೀನಲ್ಲ. ಇವತ್ತು ನಾವು ಇಷ್ಟು ಜನ ಬಂದು ಶೂಟಿಂಗ್ ಮಾಡ್ತಾ ನೀವು ನಿಲ್ಸಿದ್ದಾರೆ. ನಾನ್ ಕೇಳ್ತಾ ಇರೋದನ್ ಗೊತ್ತಾ, ನಾನು ನನ್ನ ಕೋರ್ಟಲ್ಲಿ ಹಾಕೊಂಡು ಆರ್ಡರ್ ತಗೊಬಂದೇ ಮಾಡಿಸ್ತೀನಿ, ಶೂಟಿಂಗ್ನ ಪರ್ಮಿಷನ್ ತಗೊಬಂದು ಮಾಡಿಸ್ತೀನಿ. ಈ ರಘು ಅವ್ರಿಗೆ ನಾನು ಕೇಳ್ತಾ ಇರೋದನ್ ಗೊತ್ತಾ, ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ, CRPC ಪ್ರಾವಿಷನ್ಸ್ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಹೋಗ್ರಿ ಅಂದ್ರೆ ಇವ್ರು ಗೊತ್ತಾಗ್ತಾ ಇಲ್ಲ, ಪ್ರಾವಿಷನ್ಸ್ ಗೊತ್ತಿಲ್ಲ. ಇಂಥ ಅಯೋಗ್ಯ ಅಧಿಕಾರಿಗಳನ್ನ ನಮ್ಮ ಕರ್ನಾಟಕ ತಗೊಂಡಿದೀವಿ, ತಗೊಳಂಗಿಲ್ಲ, ಮಾಡಂಗಿಲ್ಲ. ನಾನು ಮಾತಾಡೋದೇ ಹಾಗೆ ನಾನು ಎಲ್ಲ MLA MP-ಗಳಿಗೆ ಬಿಟ್ಟೋನಲ್ಲ ನಾನು. ಆಮೇಲೆ ಕೇಳಿ ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಏನಂದ್ರೆ, ಇವ್ರಿಗೆ ನಾನು ಹೇಳ್ತಾ ಇರೋದು ಬುಕ್ ಆಫ್ ಲೆಡ್ಜರ್ ಇಂದ ತಗೊಬಂದು ನನಗೆ CRPC ಪ್ರಾವಿಷನ್ ಅಲ್ಲಿ ನೋಟಿಸ್ ಕೊಡಿ ಅಂತ. ಇವ್ರೇನ್ ಹೇಳ್ತಾರೆ ಅಂದ್ರೆ, ಅದ್ಯಾವುದೋ ಕಿತ್ತೋಗಿರೋದು ಒಂದು ವೈಟ್ ಪೇಪರ್ ಬರ್ದಿದ್ದಾರೆ. ಯಾವುದೇ ಮ್ಯಾಜಿಸ್ಟ್ರೇಟ್ ಅಲ್ಲಿ, ಯಾವುದೇ ಸೆಷನ್ ಕೋರ್ಟ್ ಅಲ್ಲಿ ವೈಟ್ ಪೇಪರ್ ಅಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲ ಅಂತ 2002-03 ನಲ್ಲಿ ಆರ್ಡರ್ ಮಾಡಿ ಬಿಸಾಕಿದ್ದಾರೆ. ವೈಟ್ ಪೇಪರ್ ಅಲ್ಲಿ ಏನೇ ಮಾಡ್ಕೊಂಡ್ರು ನಲ್ ಅಂಡ್ ವೈಡ್ ಕಾನೂನಿನ ಪ್ರಕಾರ ನೀವು ಅರ್ಥ ಮಾಡ್ಕೊಳ್ಬೇಕು. ಸಾರ್ವಜನಿಕರಿಗೂ ನಾನು ಹೇಳೋದು, ನೀವೇನೇ ವೈಟ್ ಪೇಪರ್ ಅಲ್ಲಿ ಬರ್ಕೊಟ್ರು ಸಹ ಅದಕ್ಕೆ ಬೆಲೆ ಇರೋದಿಲ್ಲ. ಈ ಪುಣ್ಯಾತ್ಮ ನನಗೆ ಕೊಡ್ತಾ ಇರೋದು, ಅಟ್ಲೀಸ್ಟ್ ಕಾನೂನ ಕುಡ್ಕೊಂಡಿದ್ದೀನಿ ನಾನು ಅಲ್ಪ ಸ್ವಲ್ಪ. ನನಗ್ ಕೊಡ್ತಾ ಇರೋದು ವೈಟ್ ಶೀಟ್ ಅಲ್ಲಿ ಬರ್ಕೊಡ್ತಾವ್ರೆ. ಆಮೇಲೆ ವೈಟ್ ಶೀಟ್ ಅಲ್ಲಿ ನಾನೇನ್ ಹೇಳ್ತಾ ಇದೀನಿ ಗೊತ್ತಾ, ನಿಮ್ಗಂತೂ ಮಾಹಿತಿ ಇಲ್ಲಪ್ಪ. ಆಯ್ತು, ನಿಮ್ಮ ACP ಅಥವಾ DCP ಹತ್ರ ವೈಟ್ ಪೇಪರ್ ಅಲ್ಲಿ ನೋಟಿಸ್ ಏನಾದ್ರು ಕೊಟ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಡೀ ಈ ವಿಡಿಯೋನೇ ಸಾಕ್ಷಿ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಹೋಗಿ ತನ್ನ ಕೆಲಸವನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾರಲ್ಲ, ಯಾವುದೇ ಕೆಲಸ ಆಗಿರ್ಬೋದು, ನಾವು ಶೂಟಿಂಗ್ ಮಾಡ್ತೀವಿ, ಬೇರೆಯವ್ರು ಇನ್ನೊಂದು ಕೆಲಸ ಮಾಡ್ತಾರೆ, ಮತ್ತೊಂದು ಕೆಲಸಗಳು ಮಾಡ್ತಾ ಇರ್ತಾರೆ. ಯಾವುದೇ ಪೊಲೀಸ್ ಅಧಿಕಾರಿಗಳು ಹೋಗಿ ತತ್ಕ್ಷಣದಲ್ಲಿ ನಿಲ್ಲಿಸ್ಬೇಕು ಅಂದ್ರೆ ಅವ್ರಿಗೆ ಒಂದು ಮಾಹಿತಿ ಬಂದಿರಬೇಕು. ಇಲ್ಲ ಯಾರೋ ಒಬ್ರು ಒಂದು ಡಬಲ್ ಅಂತೂ ಮಾಹಿತಿ ಕೊಟ್ಟಿರ್ಬೇಕು, ಮತ್ತೊಂದು ಮಗದೊಂದು ಏನ್ ಬೇಕಾದ್ರೂ ಆಗ್ಬೋದು. ಬೀಟಲ್ಲಿ ಇದ್ದೇಡ್ಕೆ ಏಕಾಏಕಿ ಬಂದ್ಬಿಟ್ಟು ಖಾಸಗಿ ರೆಸಾರ್ಟ್ ಒಳಗಡೆ ಬಂದ್ಬಿಟ್ಟು ನಿಲ್ಲಿಸ್ತಾರೆ ಅಂದ್ರೆ ಇವರು. ಆಮೇಲೆ ಏಕಾಏಕಿ ಏನಿಲ್ಲ ಅಂತಿಲ್ಲ. ನಾವ್ ಆಮೇಲೆ ದಿನ ಬೆಳಗಾದ್ರೆ ಅಲ್ಪ ಸ್ವಲ್ಪ ಆರಕ್ಷಕ ಠಾಣೆಯೊಂದಿಗೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡಿರೋರು, ಅಲ್ಪ ಸ್ವಲ್ಪ ಚೆನ್ನಾಗಿರೋರು ನಾವು. ಆಮೇಲೆ ನಮಗೆ ಏನು ಮಾಹಿತಿ ಗೊತ್ತು, ತಲೆಯಲ್ಲಿ ಒಂದು ಚೂರು ವಿದ್ಯೆ ಇಲ್ಲ, ಒಂದು ಚೂರು ಇಲ್ಲ ರೀ. ಎಲ್ಲಿ ನಾನು ಏನ್ ಹೇಳ್ತಾ ಇದೀನಿ ಗೊತ್ತಾ, ನಾನು ಹೇಳ್ತಾ ಇರೋದು ಶೂಟಿಂಗ್ ಅನ್ನ ನಿಲ್ಲಿಸ್ಬೇಕು ಅಂದ್ರೆ ಕೊಡಿ ಪ್ರಾವಿಷನ್ಸ್. ಏನೈತೆ ನಿಮ್ಮ ಹತ್ರ? ನಮ್ಮಿಂದೇನಾದ್ರು ಶಾಂತಿ ಭಂಗ ಆಗಿದ್ಯಾ? ನಮ್ಮಿಂದೇನಾದ್ರು ಏನೋ ಅಡಚಣೆಗಳಾಗ್ಬಿಟ್ಟಿದ್ಯಾ? ತೊಂದರೆ ತಕರಾರುಗಳಾಗ್ಬಿಟ್ಟಿದ್ಯಾ? ಆಕೆ ನನ್ನ ಮೇಲೆ ಕೇಸು. ನನ್ನ ತಲೆಯಲ್ಲಿ ವಿದ್ಯೆ ಇದೆ, ನಾನು ಪ್ರೂವ್ ಮಾಡ್ಕೊತೀನಿ, ಬಿಡಯ್ಯ ಅಂತ ಹೇಳ್ತಾ ಇದ್ದೀನಿ. ನಾನು ಏನ್ ಹೇಳ್ತಾ ಇದ್ದೀನಿ, ಇಡೀ ಆರಕ್ಷಕ ಇದು ಡಿಪಾರ್ಟ್ಮೆಂಟ್ಗೆ, ಸೋಲ್ದೇವ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಎಷ್ಟೋ 1 ವಾರನೋ 15 ದಿನ ಆಗಿದೆಯಂತ ಇರ್ಲಿ,
ಕಾನೂನನ್ನ ತಿಳ್ಕೊಂಡು ಕೆಲಸ ಮಾಡ್ತಾವ್ರ ಅನ್ನೋದು ಇಂಪಾರ್ಟೆಂಟು. ಕಾನೂನೇ ಗೊತ್ತಿಲ್ಲ ನನಗೆ. CRPC ಪ್ರಾವಿಷನ್ ಅಲ್ಲಿ ನನಗೆ ನೋಟಿಸ್ ಕೊಟ್ಟು ಬಿಟ್ಟೆ ಹೋಗ್ಬೇಕಷ್ಟೇ. ಇಲ್ಲ ಅಂದ್ರೆ ಬೆಳಿಗ್ಗೆ ಈ ಸಾಹೇಬ್ರನ್ನ ನನ್ನ ಮೇಲೆ ಯಾವ ರೀತಿಯಾಗೂ ಕೇಸ್ ಹಾಕೊಳ್ಳಿ, ನಾನು ಅದನ್ನ ನನ್ನ ತಲೆಯಲ್ಲಿ ವಿಧಿ ಇದೆ, ನಾನು ಫೇಸ್ ಮಾಡ್ಕೋತೀನಿ. ನನಗೆ ನೋಟಿಸ್ ಕೊಡೋ ತನಕನೂ ದಯಮಾಡಿ ಇಲ್ಲಿಂದ ಹೋಗ್ಬಿಡಿ ಸರ್. ಯಾಕೆಂದ್ರೆ ನೀವು ನಾವಿರೋ ಜಾಗಕ್ಕೆ ಬಂದಿದ್ದೀರಾ. ನೀವಿರೋ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ನನಗೆ ನೋಡಿ, ನಾನೇ ಪ್ರೊಡ್ಯೂಸರು, ನಾನೇ ಪ್ರೊಡ್ಯೂಸರ್. ಇದಕ್ಕೆ ಈ ಎಲ್ಲಾ ವಿಚಾರಕ್ಕೂ ರೂಪುರೇಷೆ, ಕಾರಣ ಕೆಲಸ ಎಲ್ಲ ನಾನೇ. ರೆಸಾರ್ಟ್ ಒಂದು ಯಾವನ್ರಿ, ರೆಸಾರ್ಟ್ ಒಂದು ಯಾಕೆ ಕೊಡ್ತೀವಿ ಸಾಹೇಬ್ರೆ? ಅದನ್ನೇ ನಾನು ಹೇಳ್ತಾ ಇರೋದು. ಯಾವುದೇ ಒಂದು ಜಾಗದಲ್ಲಿ ಏನಾದ್ರು ಅಪರಾಧ ನಡೆದಂತ ಸಂದರ್ಭದಲ್ಲಿ ಅಪರಾಧಿಗಳನ್ನ ಅರೆಸ್ಟ್ ಮಾಡ್ಬೇಕು, ಮನೆ ಓನರ್ನಲ್ಲ. ಮನೆ ಮಾಡಿದ್ರೆ ಅವನಿಗೆ ಕೆಲಸ ಕೊಡ್ತೀವಿ. ಮತ್ತೆ ಅವನ ಹತ್ರ ಬರ್ಬೇಕಿತ್ತು, ನಮ್ಮ ಹತ್ರ ಯಾಕೆ ಬಂದ್ರೆ ನೀವು? ಓನರ್ ಹತ್ರ ಹೋಗ್ಬೇಕಿದ್ರೆ ನಾನು ಯಾಕೆ ನೀವು ಕರಿಬೇಕು? ನೀವು ನನ್ನ ಹತ್ರ ಬಂದ್ಮೇಲೆ ನನ್ನೊಂದೇ ಪ್ರಶ್ನೆ ಮಾಡ್ಬೇಕು ನೀವು. ಮಾಡ್ತಾ ಇರೋದು ನಾನೀಗ ನಾನು ಹೇಳ್ತೀನಿ, ನಿಮ್ಮ IG ಸಾಹೇಬ್ರು ನನಗೆ ಬೇಕಿಲ್ಲ. ನಿಮ್ಮ IG ಸಾಹೇಬ್ರೇ ಬೇಕು, ಕಳ್ಸಿ ನೋಡೋಣ. ಕಳ್ಸ್ರಿ, ಆಗುತ್ತಾ? ಆಗಲ್ಲ ಅಲ್ವಾ? ಮತ್ತೆ ಹಂಗೆ ನಾನು ಕೆಲ್ಸಕ್ಕಾಗಲ್ಲ.